ರಾಜ್ಯದಲ್ಲಿ ಎಲ್ಲ ಉತ್ಪನ್ನಗಳು ಕೆಮಿಕಲ್ ಮಯ ಆಗ್ತಾ ಇದೆಯಾ ಅನ್ನುವಂಥ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ಟ್ಯಾಟೂ ನಿಷೇಧದ ಬಳಿಕ ಮತ್ತೊಂದು ನಿರ್ಧಾರ ಈಗ ಏನು ಅಂತಂದ್ರೆ ಈ ಮೆಹಂದಿ ಮತ್ತು ಲಿಪ್ಸ್ಟಿಕ್ ಇದಲ್ಲ, ಅದರ ಮೇಲೂ ಕೂಡ ಈಗ ನಿರ್ಬಂಧ ಮಾಡೋದಕ್ಕೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಟ್ಯಾಟೂ ನಿಷೇಧ ಆದ ಬಳಿಕ ಮತ್ತೊಂದು ನಿರ್ಧಾರಕ್ಕೆ ಮುಂದಾಗಿದ್ದಾರೆ. ಮೆಹಂದಿ ಮತ್ತು ಲಿಪ್ಸ್ಟಿಕ್ ಮೇಲೂ ಕೂಡ ನಿರ್ಬಂಧವನ್ನು ಹೇರಲಾಗುತ್ತೆ. ಚರ್ಮದ ಸೋಂಕು, ಅಲರ್ಜಿ, ಕ್ಯಾನ್ಸರ್ಗೆ ಮಾರಕ ಅಂತ ಹೇಳಲಾಗ್ತಾ ಇದೆ. ಕಳಪೆ ಗುಣಮಟ್ಟದ ಮೆಹಂದಿ ಪೌಡರ್ ಇದೆ, ಐಲೈನರ್, ಕಾಜಲ್ ಮಾರಾಟದಿಂದ ಚರ್ಮ ರೋಗ ಬರುವಂಥ ಸಾಧ್ಯತೆ ಇದೆ ಅಂತ ಆರೋಗ್ಯ ಇಲಾಖೆ ಹೇಳ್ತಾ ಇರುವಂಥ ಮಾಹಿತಿ ಇದು. ಹಲವು ಉತ್ಪನ್ನಗಳ ಮೇಲೆ ಆರೋಗ್ಯ ಇಲಾಖೆ ನಿಗಾ ಇಡ್ತಾ ಇದೆ. ಸೊ ಒಳ್ಳೆಯ ನಿರ್ಧಾರನೇ ಇದು. ಆದರೆ ಯಾರೆಲ್ಲ ಮೆಹಂದಿ ಹುಚ್ಚು ಜಾಸ್ತಿ ಮಹಿಳೆಯರಿಗೆ, ಮೆಹಂದಿ ಲಿಪ್ಸ್ಟಿಕ್ ನೀವು ಬಳಸುವಂಥ ಲಿಪ್ಸ್ಟಿಕ್ ಇದೆಯಲ್ಲ ಅದರ ಮೇಲೂ ಕೂಡ ಈಗ ಗಮನ ಕೊಡಬೇಕಾಗತ್ತೆ. ಆಮೇಲೆ ಪ್ರಮುಖವಾಗಿ ಟ್ಯಾಟೂವನ್ನು ಕೂಡ ಈಗ ನಿಷೇಧ ಮಾಡಲಾಗಿದೆ. ಅದು ಎಷ್ಟು ಮಟ್ಟಿಗೆ ಅಪಾಯಕಾರಿ ಆಗಿದೆ ಅಂಥೇಳಿ. ಬಟ್ ಇದಕ್ಕಿಂತ ಹೆಚ್ಚಾಗಿ ಇದು ಭಾಳ ಡೇಂಜರ್ ಈಗ ಈ ಮೆಹಂದಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗ ಈ ಎಲ್ಲವನ್ನು ನೋಡ್ತಾ ಇದ್ದಾರೆ, ಈ ಉತ್ಪನ್ನಗಳು ಆಲ್ಮೋಸ್ಟ್ ಎಲ್ಲ ಕೆಮಿಕಲ್ ಮಯ ಆಗ್ತಿದೆಯಾ ಅಂತ ಅನಿಸ್ತಾ ಇದೆ. ಅಂದರೆ ಪ್ರಮುಖವಾಗಿ ಇಲ್ಲಿ ಈ ಮೆಹಂದಿ ವಿಚಾರ ಅಂತ ಬಂದಾಗ ಅದನ್ನು ಕೂಡ ನಿರ್ಬಂಧ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಆರೋಗ್ಯ ಇಲಾಖೆಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸೊ ಇದನ್ನು ಯಾವ ರೀತಿಯಾಗಿ ತಡೆಗಟ್ಟಬಹುದು ಅಂತೇಳಿ? ಹೇಮಕುಮಾರ್, ಖಂಡಿತವಾಗೂ ರಾಜ್ಯದಲ್ಲಿರುವಂತಹ ಜನರನ್ನ, ಅದರಲ್ಲೂ ಈ ಮಾರಕ ಕಾಯಿಲೆಗಳು ಸೇರಿದಂತೆ ತಿನ್ನುವಂತಹ ಆಹಾರ ಪದಾರ್ಥಗಳು ಸೇರಿದಂತೆ ಜನರು ಬಳಸುವಂತಹ ಉತ್ಪನ್ನಗಳಿಗೆ ಅವುಗಳ ಮೇಲೆ ಏರಿಕೆ ಇರುವಂತಹ ಕೆಲಸ ಆರೋಗ್ಯ ಇಲಾಖೆ ಮಾಡ್ತಾ ಇರುವಂತದ್ದು. ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಕೂಡ ನಿನ್ನೆ ಒಂದಷ್ಟು ಸಭೆಗಳನ್ನ ಮಾಡಿಕೊಂಡು ಯಾವ್ಯಾವೆಲ್ಲ ಉತ್ಪನ್ನಗಳು ಡೇಂಜರ್ ಇದಾವೆ, ಕ್ಯಾನ್ಸರ್ ಉತ್ಪತ್ತಿ ಆಗುವಂತಹ ಅಂದ್ರೆ ಕ್ಯಾನ್ಸರ್ ಬರುವಂತಹ ಮಾರಕ ಒಂದು ಉಪಕರಣಗಳಾಗ್ಬೋದು ಸೇರಿದಂತೆ ನಾನಾ ರೀತಿಯಾದಂತಹ ಒಂದು ಆಲೋಚನೆಗಳನ್ನ ಇಟ್ಟುಕೊಂಡು ಸಭೆಯನ್ನ ಮಾಡ್ತಾರೆ. ಅಲ್ಲಿ ಪ್ರಮುಖವಾಗಿ ಇಡ್ಲಿ ವಿಚಾರವೂ ಕೂಡ ಬಹಿರಂಗ ಆಗತ್ತೆ. ಇಡ್ಲಿ ಹೋಟೆಲ್ಗಳಲ್ಲಿ ಏನ್ ಇಡ್ಲಿ ಮಾಡ್ತಾರೋ, ಇಡ್ಲಿ ಮಾಡುವಂತ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡ್ತಾರೆ ಎನ್ನುವಂತ ಒಂದು ಮಾತಿತ್ತು. ಆ ಪ್ಲಾಸ್ಟಿಕ್ ಬಳಕೆಯಿಂದಾಗಿ ಕ್ಯಾನ್ಸರ್ ಬರುತ್ತೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಊಹಾಪೋಹಗಳಿದ್ದು. ಅದಕ್ಕೆ ತಕ್ಕನಾಗೆ ಆ ಇಡ್ಲಿಗಳಲ್ಲಿ ಪೇಪರ್ಗಳನ್ನ ಬಳಕೆ ಮಾಡಬಾರ್ದು ಎನ್ನುವಂತ ನಿಟ್ಟಿನಲ್ಲಿ ನಿಷೇಧ ಹೇರುವಂತ ಕೆಲಸ ಆಯ್ತು. ಅದಾದ ಬಳಿಕ ಟ್ಯಾಟೂ ನಿಷೇಧ ಹೇರುವಂತ ಕೆಲಸ ಕೂಡ ಆಗಿದೆ ರಾಜ್ಯದಲ್ಲಿ. ಈ ಬೀದಿ ಬದಿಗಳಲ್ಲಿ, ಅದರಲ್ಲೂ ಈ ಬೀದಿ ಬದಿಗಳಲ್ಲಿ ಜಾತ್ರೆ ಸೇರಿದಂತೆ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುವಂತ ಸಂದರ್ಭದಲ್ಲಿ ಅಲ್ಲಿ ನಾನಾ ಜನ ಯುವಕರನ್ನ ಒಂದು ಇಮಿಟೇಟ್ ಮಾಡಲು, ಯುವಕರಿಗೆ ಸೆಳೆಯುವಂತಹ ಟ್ಯಾಟೂಗಳನ್ನ ಹಾಕೊಂಡು ಜನರಿಗೆ ಅಂದ್ರೆ ಆ ಯುವಕರಿಗೆ ಇನ್ನಿಲ್ಲದ ರೋಗಗಳು ಬರ್ತಾರೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಆರೋಪ ಇತ್ತು. ಆ ಆರೋಪ ತಕ್ಕನಾಗೆ ಆ ಟ್ಯಾಟೂ ನಿಷೇಧ ಹೇರುವಂತ ಕೆಲಸ ಸದ್ಯಕ್ಕಂತೂ ಆಗಿದೆ. ಇದಾದ ಬಳಿಕ ಈಗ ಮೆಹಂದಿ ಮತ್ತು ಲಿಪ್ಸ್ಟಿಕ್ ಮೇಲೂ ಕೂಡ ನಿರ್ಬಂಧ ಹೇರುವಂತ ಕೆಲಸ ಆರೋಗ್ಯ ಇಲಾಖೆ ಮಾಡುವಂತ ಸಾಧ್ಯತೆ ಯಥೇಚ್ಛವಾಗಿ ಕಾಣಿಸ್ತಾ ಇದೆ. ಚರ್ಮದ ಸೋಂಕು, ಅಲರ್ಜಿ, ಕ್ಯಾನ್ಸರ್ಗೆ ಮಾರಕ ಇರುವಂತಹ ಆ ಒಂದು ಕೆಮಿಕಲ್ಗಳನ್ನ ಬಳಕೆ ಮಾಡ್ತಾರೆ. ಕಳಪೆ ಗುಣಮಟ್ಟದ ಮೆಹಂದಿ ಪೌಡರು, ಐಲೈನರ್, ಅದರಲ್ಲೂ ಪ್ರಮುಖವಾಗಿ ಮತ್ತೊಂದು ವಿಚಾರ ಇಲ್ಲಿ ಗಮನಕ್ಕೆ ಬರ್ತಾ ಇರುವಂತದ್ದು ಹೇಮಕುಮಾರ್, ಐಲೈನರ್, ಕಾಜಲ್ ಮಾರಾಟದಿಂದಲೂ ಕೂಡ ಚರ್ಮ ರೋಗ ಬರುವಂತ ಸಾಧ್ಯತೆ ಇದೆ. ಅದರಲ್ಲೂ ಪ್ರಮುಖವಾಗಿ ಬೀದಿ ಬದಿಗಳಲ್ಲಿ ಏನ್ ಮಾರಾಟ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಚರ್ಚ್ ಸ್ಟ್ರೀಟ್ ಆಗ್ಬೋದು, ಮಲ್ಲೇಶ್ವರ ಆಗ್ಬೋದು, ಇದೇ ರೀತಿಯಂತ ಒಂದಷ್ಟು ಪ್ಲೇಸ್ಗಳು ಬೆಂಗಳೂರಿನಲ್ಲಿ ಇದಾವೆ. ಆ ಜಾಗಗಳಲ್ಲಿ ಜನರನ್ನ ಸೆಳೀಲಿಕ್ಕೆ, ಅದರಲ್ಲೂ ಮಹಿಳೆಯರನ್ನ, ಯುವತಿಯರನ್ನ ಸೆಳೀಲಿಕ್ಕೆ ಈ ರೀತಿಯಂತಹ ಉಪಕರಣಗಳನ್ನ ಮಾರಾಟ ಮಾಡ್ತಾರೆ. ಮೆಹಂದಿ ಪೌಡರ್ ಆಗ್ಬೋದು, ಐಲೈನರ್ ಆಗ್ಬೋದು ಸೇರಿದಂತೆ ನಾನಾ ರೀತಿಯಂತಹ ಮಹಿಳೆಯರು ಉತ್ಪತ್ತಿ ಅಂದ್ರೆ ಬಳಕೆ ಮಾಡುವಂತ ಉಪಕರಣಗಳನ್ನ ಮಾರಾಟ ಮಾಡ್ತಾರೆ. ಅವೆಲ್ಲವೂ ಕೂಡ ತುಂಬಾ ಡೇಂಜರ್ ಆಗಿರ್ತವೆ, ಶಿಸ್ತುಬದ್ಧವಾಗಿ ಮಾಡಿರಲ್ಲ, ಕ್ವಾಲಿಟಿ ಮಟ್ಟದಲ್ಲಿ ಇಟ್ಕೊಂಡು ಮಾಡಿರಲ್ಲ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಆರೋಪ ಇರುವಂತದ್ದು. ಈ ಒಂದು ವಿಚಾರವಾಗಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ವಿಸಿಟ್ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಈ ರೀತಿಯಾದಂತ ಒಂದು ಮಾರಾಟ ಮಾಡ್ತಿರ್ತಾ ಇರ್ತಾರೆ ಅವುಗಳ ಮೇಲೆ ದಾಳಿ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಒಂದು ವೇಳೆ ಇದು ಸಾಬೀತೆ ಆದ್ರೆ ಈ ಕಾಜಲ್ಲು ಸೇರಿದಂತೆ ಮೆಹಂದಿ ಪೌಡ್ರು ಸೇರಿದಂತೆ ನಾನಾ ರೀತಿಯಂತ ಉಪಕರಣಗಳೇನು ಮಾರಾಟ ಮಾಡ್ತಾರೋ ಅವೆಲ್ಲವೂ ಕೂಡ ನಕಲಿ ಎನ್ನುವಂಥದ್ದು, ಜೊತೆಗೆ ಜನರ ಮೇಲೆ ಆರೋಗ್ಯದ ದುಷ್ಪರಿಣಾಮ ಬೀರುತ್ತೆ ಎನ್ನುವಂಥದ್ದೇ ಆದ್ರೆ ಅವುಗಳ ಮೇಲೂ ಕೂಡ ಏರಿಕೆ ಮಾಡುವಂತ ಕೆಲಸ ಆರೋಗ್ಯ ಇಲಾಖೆ ಮಾಡುವಂಥದ್ದು. ಸದ್ಯಕ್ಕಂತೂ ನಿಗಾ ಇಟ್ಟಿರುವಂಥದ್ದು ಈ ಎಲ್ಲಾ ವಸ್ತುಗಳ ಮಾರಾಟದ ಮೇಲೆ. ಒಂದು ವೇಳೆ ಸಾಧ್ಯತೆ ಆದ್ರೆ ಇವುಗಳ ಮೇಲೆ ಕೂಡ ನಿಷೇಧ ಇರುವಂತ ಸಾಧ್ಯತೆ ರಾಜ್ಯ ಸರ್ಕಾರದಿಂದ ಆಗುವಂತದ್ದು ಕೆಲಸ ಆಗತ್ತೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಮಾಹಿತಿ ಗೊತ್ತಾಗ್ತಾ ಇದೆ. ಹೇಮಕುಮಾರ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ
ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.